ಯಾವಾಗ ದೂರ ಸರ್ನೋ ತಕ್ಷಣ ಜೋರಾಗಿ ಉಸಿರು ತೆಗೆದುಕೊಳ್ತಾ ತನ್ನ ಎದೆ ಮೇಲೆ ಬಾಲ್ ಹೋದ್ಲು ಆರಾಧ್ಯ. ವೇಗವಾಗಿ ಉಸಿರಾಡ್ತಾ ಅಷ್ಟೇ ವೇಗವಾಗಿ ಕೇಳಿಸ್ತಿರೋ ಅಧಿರಾಜ್ ವರ್ಮ ಹೃದಯದ ಬಡಿತವನ್ನು ಕೇಳ್ತಾ ಆತನ ಶರ್ಟನ್ನು ಮುಷ್ಟಿಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಆತನ ಜೊತೆ ಸೈಲೆಂಟ್ ಆಗಿದ್ಬಿಟ್ಲು. ಅಲ್ಲಿವರೆಗೂ ಇದ್ದ ಬೇಸರ ಎಲ್ಲ ಮಾಯವಾಗೋದು ಹಾಗೆ ಅನ್ನಿಸ್ತು. ಬೇಬಿ, ನನ್ನ ಮಿಸ್ ಮಾಡ್ಕೊಂಡ್ಯಾ ಅಂತ ಮೆಲ್ಲಗೆ ಹಸ್ಕಿ ಧ್ವನಿಯಲ್ಲಿ ಕೇಳ್ತಾ ಅವಳ ತಲೆ ಸವರ್ತಾ ಅಂದ ಅಧಿರಾಜ್ ವರ್ಮ. ಅಧಿರಾಜ್ ವರ್ಮ ಮಾತಿಗೆ ಹಠ ಮಾಡ್ತಾ, ನೀವು ನನ್ನ ಮಿಸ್ ಮಾಡ್ಕೊಳ್ಳಿಲ್ವಾ ಅಂತ ತುಂಟತನದಿಂದ ಕೇಳಿದ್ಲು. ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಅಂತ ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಬೇಬಿ ಅಂತ ತನ್ನ ಫೀಲಿಂಗ್ಸ್ ಮುಚ್ಚಿಡದೆ ನೇರವಾಗಿ ಹೇಳ್ದ ಅಧಿರಾಜ್ ವರ್ಮ. ಆತನ ಮಾತಿಗೆ ನಾಚಿಕೆ ಪಡ್ತಾ ಆತನಿಂದ ದೂರ ಜರುಗಿದ್ಲು ಆರಾಧ್ಯ. ಆತನಿಗೆ ಏನು ಉತ್ತರ ಕೊಡಬೇಕೋ ತಿಳಿದೆ ತಡಬಡಾಯಿಸ್ದ. ನೀವು ನನ್ನನ್ನು ನಿಜಕ್ಕೂ ಈಗ ಯಾಕೆ ಕಿಸ್ ಮಾಡಿದ್ರಿ? ನನ್ನ ಪರ್ಮಿಷನ್ ಬೇಕಾಗಿಲ್ವಾ ಅಂತ ಸ್ವಲ್ಪ ಸುಳ್ಳು ಕೋಪ ತೋರಿಸ್ತಾ ಕೇಳಿದ್ಲು. ಅವಳನ್ನ ನೋಡ್ತಾ ಏನೋ ಹೇಳಬೇಕಂದ್ಕೊಂಡು ಅಧಿರಾಜ್ ಮುಖದಲ್ಲಿ ಒಂದೇ ಬಾರಿ ಕೋಪ ಕಾಣಿಸ್ಕೊಂತು. ಆತನ ಕಣ್ಣುಗಳಿನ ಕೋಪವನ್ನು ನೋಡಿ ಆರಾಧ್ಯ ಒಂದು ಕ್ಷಣ ಟೆನ್ಷನ್ ಆದ್ಲು. ನಾನು ಈಗೇನಾದರೂ ತಪ್ಪಾಗಿ ಮಾತಾಡ್ಬಿಟ್ನಾ? ಇವ್ರಿಗೆ ಸಡನ್ನಾಗಿ ಕೋಪ ಯಾಕೆ ಬಂತು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು. ಏನಾಯ್ತು ರೀ ಅಂತ ಟೆನ್ಷನಿಂದ ಕೇಳಿದ ಆರಾಧ್ಯ ಮಾತಿಗೆ ನಥಿಂಗ್ ಅಂತ ಸಣ್ಣದಾಗ ನಕ್ಕು ಸುಮ್ಮನಾದ. ಸಮಥಿಂಗ್ ಇಸ್ ರಾಂಗ್. ಯಾಕೋ ಅಧಿರಾಜ್ ವರ್ಮ ಕೋಪವಾಗಿ ಬಿಹೇವ್ ಮಾಡ್ತಿದ್ದಾರೆ. ನಾನು ಮಾತಾಡಿದ್ರಲ್ಲಿ ತಪ್ಪೇನಾದರೂ ಇದೆಯಾ ಅಂತ ಆಲೋಚಿಸ್ತಾ ಟೆನ್ಷನ್ ಪಡ್ತಿದ್ದಾಳೆ. ಈ ಟೈಮ್ವರೆಗೂ ಊಟ ಮಾಡಿದೆ ಏನು ಮಾಡ್ತಿದ್ಯಾ ಅಂತ ಮೆಲ್ಲ ಕೇಳ್ದ ಅಧಿರಾಜ್ ವರ್ಮ. ಅದು ಮಧ್ಯಾಹ್ನ ಏನೂ ತಿನ್ನಲಿಲ್ಲ, ಹಸಿವಾಗಿ ಸರಳವಾಗಿ ಹೊರಗಡೆ ಬಂದ್ವಿ. ಏನಾದರೂ ಪ್ರಾಬ್ಲಮ್ಮಾ ಅಂತ ಸ್ವಲ್ಪ ಟೆನ್ಷನ್ನಿಂದಲೇ ಕೇಳಿದ್ಲು. ನನ್ನ ಮಾತು ಕೇಳು, ನೀನು ಲಂಚ್ ಮಾಡಲಿಲ್ವಾ ಅಂತ ಸೀರಿಯಸ್ ಆಗಿ ಕೇಳಿದ್ದಕ್ಕೆ ಇಲ್ಲ ಅಂತ ಸಣ್ಣದಾಗಿ ತಲೆ ಆಡಿಸಿದ್ಲು. ಕರೆಕ್ಟ್ ಟೈಮ್ಗೆ ಫುಡ್ ತಗೋ ಅಂತ ನಿನಗೆ ಎಷ್ಟು ಬಾರಿ ಹೇಳಬೇಕು ಅಂತ ತನ್ನೊಳಗಿನ ಡೆವಿಲ್ ಹೊರಗೆ ತಂದ ಅಧಿರಾಜ್ ವರ್ಮ. ಅದು ತಿಂದೆ, ಸ್ವಲ್ಪ ತಿಂದೆ, ಅದಕ್ಕೆ ಹಸಿವಾಗಿ ಮನೆಗೆ ಹೋಗದೆ ಹೊರಗಡೆ ಡಿನ್ನರ್ ಮಾಡ್ತಿದ್ದೀನಿ ಅಂತ ಹೇಳಿ 2 ನಿಮಿಷಗಳ ನಂತರ ಕೋಪದಿಂದ ಅಧಿರಾಜ್ ವರ್ಮ ಕಡೆ ನೋಡಿ, ಆದರೂ ಹೊರಗಡೆ ಡಿನ್ನರ್ ಮಾಡೋದ್ರೆ ತಪ್ಪೇನು? ನಾನೇನು ನಿಮ್ಮ ದುಡ್ಡು ಖರ್ಚು ಮಾಡ್ತಿಲ್ಲ. ಆ ಬಿಲ್ ಕೂಡ ಕಾವ್ಯನೇ ಪೇ ಮಾಡಿದ್ದಾಳೆ. ನೀವು ಕಂಗಾಲಾಗಬೇಡಿ, ನಾನು ಜಾಬ್ ಮಾಡ್ತಿದ್ದೀನಿ, ನನಗೆ ಮನಿ ಬರುತ್ತೆ, ನನ್ನ ಖರ್ಚುಗಳನ್ನ ನಾನು ನೋಡ್ಕೊಳ್ಬಲ್ಲೆ. ನಿಮ್ಮ ದುಡ್ಡೇನು ನಾನು ಹಾಳು ಮಾಡ್ತಿಲ್ಲ ಬಿಡಿ ಅಂತ ಹಠದಿಂದ ಹೇಳ್ತಾ ಡೆವಿಲ್ ಮುಖ ನೋಡು ಅಂತ ಮನಸ್ಸಿನಲ್ಲೇ ಬೈದ್ಕೊಂಡ್ಲು. ಸಂಬಂಧ ಇಲ್ಲಿ ಮಾತಾಡ್ತಿರೋ ಆರಾಧ್ಯ ಮಾತಿಗೆ ಏನೂ ತಪ್ಪಾಗಿದೆ ಅಂತ ಅಂದ್ಕೊಂಡ ಅಧಿರಾಜ್ ವರ್ಮ. ತನಗೆ ಹೇಳಿದೆ ಹೀಗೆ ಹೊರಗಡೆ ತಿರುಗ್ತಿರೋ ಆರಾಧ್ಯಳನ್ನು ರೂಮ್ನಲ್ಲಿ ಮಲಗಿಸಿ AC ಅಡ್ಜಸ್ಟ್ ಮಾಡಿ ಕೆಳಗೆ ಬಂದ ಅಧಿರಾಜ್. ಸೀರಿಯಸ್ ಆಗಿ ಸೋಫಾದಲ್ಲಿ ಕೂತ ಅಧಿರಾಜ್ ವರ್ಮ ಅವರಿಬ್ಬರನ್ನು ಕರ್ಕೊಂಡು ಬಾ ದಾಸ್ ಅಂತಂದ. ಸ್ವಲ್ಪ ಸಮಯದ ನಂತರ ಟೆನ್ಷನ್ನಿಂದ ಅಲ್ಲಿಗೆ ಬಂದರು ಸಾವಿತ್ರಿ ಮತ್ತು ಸುಮಿತ್. ಅಧಿರಾಜ್ ವರ್ಮ ಮುಖದಲ್ಲಿ ಇದ್ದ ಸೀರಿಯಸ್ನೆಸ್ ನೋಡಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾ ಟೆನ್ಷನ್ ಆದರು. ಈ 4 ದಿನ ಆರಾಧ್ಯಗೆ ಎಂಥ ಡಯಟ್ ಕೊಟ್ಟಿದ್ದೀರಿ ಅಂತ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಕೇಳ್ದ. ಆದರೆ ಆತನ ಮಾತುಗಳಲ್ಲಿದ್ದ ಸೀರಿಯಸ್ನೆಸ್ಗೆ ಸಾವಿತ್ರಿ ಮತ್ತು ಸುಮಿತ್ ಇಬ್ಬರು ನಡುಕ ಬಂದಂತಾಯಿತು. ಅಧಿರಾಜ್ ವರ್ಮ ಪ್ರಶ್ನೆಗೆ ಭಯಪಡ್ತಾ ಆರಾಧ್ಯಗೆ ತಾವೇನು ಊಟ ಕೊಟ್ಟಿದ್ವು ಅಂತ ಯೋಚಿಸಿದ್ರು. ಅಧಿರಾಜ್ ಆರಾಧ್ಯಳೊಂದಿಗೆ ನಡೆದ ಮಾತುಕತೆ ನೆನಪಿಸ್ಕೊಂಡ. ಅವಳು ನಾನು ಈ ರೀತಿ ಫುಡ್ ತಿನ್ನೋದು ಅವ್ರಿಗೆ ಇಷ್ಟ ಆಗಲ್ವೇನೋ ಅಂತ ಅಂದ್ಕೊಂಡ. ಆರಾಧ್ಯ ಆ ಟಾಪಿಕ್ ಕಂಟಿನ್ಯೂ ಮಾಡದೆ ಅಲ್ಲೇ ಸೈಲೆಂಟ್ ಆಗಿಬಿಟ್ಟಿದ್ಲು. ಸ್ವಲ್ಪ ಸಮಯದ ನಂತರ ತಿರುಗಿ ನೋಡಿದ ಆರಾಧ್ಯಗೆ ಅಧಿರಾಜ್ ವರ್ಮ ಫೇಸ್ ಇನ್ನೂ ಕೋಪದಿಂದಲೇ ಕೂಡಿರೋದು ಕಾಣಿತು. ಅಯ್ಯೋ, ಎಷ್ಟು ಕೋಟಿ ಹಣ ಇದ್ರೆ ಏನು ಲಾಭ? ಒಂದೇ ಒಂದು ದಿನ ಹೊರಗಡೆ ತಿಂದರೆ ಇವ್ರ ಆಸ್ತಿ ಎಲ್ಲ ಕರಕು ಹೋಗುವಂತ ಬೈದ್ಕೊಳ್ತಿದ್ದಾನೆ. ನಾನೇನೋ ಕೋಪ ತರಿಸೋ ಹಾಗೆ ಮಾಡಿದ್ದೀನಿ ಅನ್ಸುತ್ತೆ ಅಂತ ಅಂದ್ಕೊಳ್ತಾ ಕಿಟಕಿ ಆತ್ಕೊಂಡು ಹೊರಗೆ ನೋಡ್ತಾ ಹಾಗೆ ನಿದ್ರೆಗೆ ಜಾರ್ಬಿಟ್ಟಿದ್ಲು. ಕಾರು ಮ್ಯಾನ್ಷನ್ ಮುಂದೆ ಬಂದು ನಿಂತರು. ಆರಾಧ್ಯ ಇದ್ದೇ ಹೇಳಿದ ಕಾರಣ ಅಧಿರಾಜ್ ವರ್ಮ ಅವಳು ಎತ್ಕೊಂಡು ಆ ರೂಮ್ ಕರ್ಕೊಂಡು ಹೋದ. ತುಂಬ ಸುಸ್ತಾಗಿರುವಂತ ಕಾಣ್ತಿದ್ದ ಆರಾಧ್ಯ ಫೇಸ್ ಮತ್ತು ಕಣ್ಣುಗಳನ್ನ ನೋಡ್ತಿದ್ದಂತೆ ಅಧಿರಾಜ್ ವರ್ಮ ಮುಖ ಪೂರ್ತಿಯಾಗಿ ಸೀರಿಯಸ್ ಆಗಿ ಬದಲಾಯಿತು. ಅವಳು ಕೆಲವು ದಿನಗಳಿಂದ ಈ ಮ್ಯಾನ್ಷನ್ನಲ್ಲಿ ಇರಲಿಲ್ಲ ಎಂಬುದು ನೆನಪಿಗೆ ಬರ್ತಿದ್ದಂತೆ ಈಗ ಅವರೆಲ್ಲ ಹೇಳಿದ್ರು, ನಾವು ಮೇಡಮ್ಗೆ ಅನ್ಹೆಲ್ತಿ ಫುಡ್ ಕೊಟ್ಟಿಲ್ಲ ಸರ್. ನಿಜ ಹೇಳಬೇಕಂದ್ರೆ ಈ 3 ದಿನ ಮೇಡಮ್ ನಿಜಕ್ಕೂ ಮ್ಯಾನ್ಷನಲ್ಲಿ ಇರಲೇ ಇಲ್ಲ ಅಂದ್ಲು ಸಾವಿತ್ರಿ. ಸಾವಿತ್ರಿ ಮಾತು ಕೋಪದಿಂದ ವಾಟ್ ಅಂತ ಕಿರ್ಚ್ತಾ ಅಧಿರಾಜ್. ಹೌದು ಸರ್, ನೀವು ಬೆಂಗಳೂರಿಗೆ ಹೊರಟ ದಿನವೇ ನಿಮ್ಮ ಮದರ್ ಬಂದು ಆರಾಧ್ಯ ಮೇಡಮ್ ಅವ್ರನ್ನ ಕರ್ಕೊಂಡು ಹೋದರು. ನಾನು ಬರ್ತೀನಿ ಅಂದರು, ಮೇಡಮ್ ಒಪ್ಪಲಿಲ್ಲ. ಆ ದಿನದ ನಂತರ ನಾನು ಈ ದಿನವೇ ಮತ್ತೆ ಮೇಡಮ್ ಅವ್ರನ್ನ ನೋಡ್ತಾ ಇರೋದು ಅಂತ ತಲೆ ತಗ್ಸಿ ಹೇಳಿದ್ಲು ಸಾವಿತ್ರಿ. ವಾಟ್ ಆರ್ ಯು ಟಾಕಿಂಗ್ ನಾನ್ ಸೆನ್ಸ್? ಅಮ್ಮ ಕರ್ಕೊಂಡು ಹೋಗ್ತಿದ್ರೆ ನೀವು ಯಾಕೆ ತಡೀಲಿಲ್ಲ? ನಾನು ಹೋದ ಈ 3-4 ದಿನಗಳಲ್ಲಿ ಅವಳು ತುಂಬ ಡಲ್ಲಾಗಿ ಹೋಗಿದ್ದಾಳೆ. ನಿಜಕ್ಕೂ ನೀವೆಲ್ಲ ಇದ್ದು ಏನು ಮಾಡ್ತಿದ್ದೀರಿ ಅಂತ ಗಟ್ಟಿ ಕಿರ್ಚ್ದ ಅಧಿರಾಜ್ ವರ್ಮ. ಅಧಿರಾಜ್ ವರ್ಮ ಕಿರ್ಚಾಟಕ್ಕೆ ತಲೆ ತಗ್ಸಿ ನಿಂತರು. ಸಾವಿತ್ರಿ ಮತ್ತು ಸುಮಿತ್ ಎದುರು ತಿರುಗಲು ಅಲ್ಲಿರೋ ಸಾಮಾನ್ಯ ಮನುಷ್ಯನಲ್ಲ, ಸ್ವತಃ ತಾವೇನೂ ಮಾಡಲಾಗದ ಸಿಚುಯೇಷನ್ನಲ್ಲಿದ್ದ ಅವರಿಬ್ಬರು ತಮ್ಮ ತಪ್ಪಿಲ್ದಿದ್ರು ಅಧಿರಾಜ್ ವರ್ಮ ಇಂದ ಮಾತು ಕೇಳಬೇಕಾಗಿ ಬಂತಲ್ಲ ಅಂತ ಸ್ವಲ್ಪ ತೊಂದರೆಗೊಳಗಾದರು.
ಸೈಲೆಂಟಾಗಿ ತಲೆ ತಗ್ಸಿದವರಿಬ್ಬನ ವಿಚಿತ್ರವಾಗಿ ನೋಡ್ತಾ ದಾಸ್ ಅಂತ ಕೋಪದಿಂದ ಕರೆದ ಅಧಿರಾಜ್. ಹೊರಗಡೆ ಸೆಕ್ಯೂರಿಟಿನಿಗೆ ಮಾತಾಡ್ತಿದ್ದ ದಾಸ್ ಕಂಗಾಲಾಗಿ ಒಳಗಡೆ ಓಡ್ ಬಂದು ಸರ್ ಅಂದ ಭಯದಿಂದ. ಇಲ್ಲಿ ನಡೆಯೋ ಪ್ರತಿಯೊಂದು ವಿಷಯನ ನೋಟಿಸ್ಗೆ ಬರಬೇಕಂತ ನಿನಗೆ ಮುಂಚೆ ವಾರ್ನಿಂಗ್ ಕೊಟ್ಟಿದ್ದೆ ಅಲ್ವಾ? ಆ್ಯಂಡ್ ಆರಾಧ್ಯ ಮೇಲೆ ಯಾವಾಗಲೂ ಕಣ್ಣಿಟ್ಟಿರ್ಬೇಕಂತ ಹೇಳಿದ್ದೆ. ಆದರೂ ಆರಾಧ್ಯ ಅಲ್ಲಿಗೆ ಹೋದ ವಿಷಯ ನನಗೆ ಯಾಕೆ ಕೇಳಲಿಲ್ಲ? ತುಂಬ ಸೀರಿಯಸ್ ಆದ ಅಧಿರಾಜ್ ವರ್ಮ. ಸರ್ ಮೇಡಮ್ ಹೋಗಿದ್ದು ನಿಮ್ಮ ಅಮ್ಮನ ಜೊತೆ ಅಲ್ವಾ ಅಂತ ಅಂದ್ಕೊಂಡೆ. ಅನಾವಶ್ಯಕವಾಗಿ ನಿಮ್ಮಿಬ್ಬರ ಮಧ್ಯೆ ಗಲಾಟೆಗಳು ಬರುತ್ತವೆ ಅಂತ, ಜೊತೆಗೆ ನಿಮ್ಮ ಮದರ್ ಕೂಡ ಯಾರಿಗೂ ಹೇಳ್ಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಸೊ ನೀವು ನಮ್ಮ ಸಿಚುಯೇಷನ್ ಕೂಡ ಅರ್ಥ ಮಾಡ್ಕೊಳ್ಳಿ ಸರ್ ಅಂದ ದಾಸ್ ವಿನಯದಿಂದ. ದಾಸ್ ಮಾತಿಗೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಬಿಡ್ತಾ ಈ 4 ದಿನ ನಿಜಕ್ಕೂ ಏನು ನಡೆದಿದೆ ಅಂತ ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ ಆಗಿ ಹೇಳು ಅಂತ ಸೋಫಾದಲ್ಲಿ ಕಾಲ ಮೇಲೆ ಕಾಲ ಹಾಕ್ಕೊಂಡು ಕೂತ ಅಧಿರಾಜ್. ಆತ ಕುಳಿತ ಸ್ಟೈನಲ್ಲೇ ಅಧಿರಾಜ್ ವರ್ಮ ಎಷ್ಟು ಕೋಪದಲ್ಲಿದ್ದಾರೆ ಅಂತ ಅರ್ಥ ಮಾಡ್ಕೊಂಡಂತ ದಾಸ್ ಸರ್ ನಿಮ್ಮ ಮದರಲ್ಲಿ ಕರ್ಕೊಂಡು ಹೋದ ನಂತರ ಆರಾಧ್ಯ ಮೇಡಮ್ ಕೈಯಿಂದ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲವನ್ನ ಮಾಡಿಸಿದ್ದಾರೆ. ರೆಸ್ಟ್ ಇಲ್ಲದೆ ಕೆಲಸ ಹೇಳಿದ್ರಿಂದಲೇ ಆರಾಧ್ಯ ಮೇಡಮ್ ಇಷ್ಟೊಂದು ಡಲ್ ಆಗಿಬಿಟ್ಟಿದ್ದಾರೆ. ನಿಮ್ಮ ಅಮ್ಮನಿಗೆ ತುಂಬ ಇಷ್ಟವಾದ ಬುದ್ಧನ ವಿಗ್ರಹವನ್ನು ಒಡೆದು ಹಾಕಿದ್ದಾರೆ ಅಂತ ಮೇಡಮ್ಗೆ ಪನಿಷ್ಮೆಂಟ್ ಆಗಿ ಒಂದಿನ ಪೂರ್ತಿ ಬಿಸಿಲಿನಲ್ಲಿ ನಿಲ್ಲಿಸಿದ್ರು ಅಂತ ನಡಕ್ತಿರೋ ಧ್ವನಿಯಲ್ಲಿ ಹೇಳ್ತಿದ್ದ ದಾಸ್. ಆತನ ಕಣ್ಣುಗಳನ್ನ ನೋಡಿ ಭಯದಿಂದ ಒಂದು ಹೆಜ್ಜೆಯಿಂದ ಕೆಟ್ಬಿಟ್ಟ. ಆತನನ್ನು ನೋಡಿ ನಿಂತ ದಾಸ್ಗೆ ಹೇಳು ಅಂತ ಹಲ್ಲು ಕಚ್ಚಿ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಅಂದ ಅಧಿರಾಜ್ ವರ್ಮ. ಮೇಡಮ್ ಅಲ್ಲಿ ಕೇವಲ ವೆಜ್ ಮಾತ್ರ ಸಿಗ್ತಿರೋದ್ರಿಂದ ಕಾವ್ಯ ಮೇಡಮ್ ಹೆಲ್ಪ್ ತೊಗೊಂಡಿದ್ರು. ಆದರೆ ರೋಸಾ ತಿನ್ನೋದಕ್ಕೆ ಬಿಡಲಿಲ್ಲ. ಅದರಿಂದ ಮೇಡಮ್ ಇನ್ನೂ ಕಾವ್ಯ ಮೇಡಮ್ ಅವ್ರನ್ನೂ ಕೂಡ ಭೇಟಿ ಆಗಬಾರ್ದು ಅಂತ ಹೇಳಿದರು ಅಂತ ಅಂದಿದ ತಕ್ಷಣವೇ ಅದಕ್ಕೇನಾ ಫುಡ್ ತಿನ್ನೋದಕ್ಕೆ ಹೊರಗಡೆ ಬಂದಿದ್ದು ಅಂತಷ್ಟೇ ಕೋಪದಿಂದ ಕೇಳ್ದ ಅಧಿರಾಜ್ ವರ್ಮ. ಅದನ್ನು ಕೇಳಿದ ಸ್ವಲ್ಪ ಭಯಪಡ್ತಾ ಇಲ್ಲ ಸರ್ ಅಂತ ತಲೆ ಆಡಿಸ್ತಾ ನಿಮ್ಮ ಮದರ್ ಆರಾಧ್ಯ ಮೇಡಮ್ ಅವ್ರನ್ನ ಆ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅಂದ ತಕ್ಷಣ ಅಧಿರಾಜ್ ವರ್ಮ ಕೈ ಗಟ್ಟಿಯಾಗಿ ಬಿಗೀತು. ಆತನ ಮುಷ್ಟಿಯಿಂದ ಬರ್ತಿದ್ದ ಮೂಳೆಗಳ ಸದ್ದಿಗೆ ದಾಸ್ಗೆ ಗುಂಡಿಗೆ ಹೊಡೆದು ಹೋದಾಗ ಅನ್ನಿಸ್ತು. ವಾಟ್ ನಾನ್ಸೆನ್ಸ್ ಆರ್ ಟಾಕಿಂಗ್? ಹೀಗೆ ಮಾತಾಡೋದಕ್ಕೆ ನಿನಗೆಷ್ಟು ಧೈರ್ಯ ಅಂತ ಕೋಪದಿಂದ ಕಿರಿಚಿದ ಅಧಿರಾಜ್ ವರ್ಮ ಮಾತಿಗೆ ದಾಸ್ ಸ್ವಲ್ಪ ಭಯಪಡ್ತಾ ನಿಮ್ಮ ಮದರ್ ಸ್ವಾಮೀಜಿನ ಭೇಟಿಯಾಗಿದ್ರು. ಆತ ಆರಾಧ್ಯ ಮೇಡಮ್ಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿದ ತಕ್ಷಣ ನಿಮ್ಮ ಮದರ್ ನಿಮಗೆ ಡೈವೋರ್ಸ್ ಕೊಟ್ಬಿಡು, ನಿಮ್ಮ ಲೈಫ್ನಿಂದ ಹೊರಟು ಹೋಗು ಅಂತ ಆರಾಧ್ಯ ಮೇಡಮ್ ಬೆದರಿಸಲಿಂದ ಕಳಿಸ್ಬಿಟ್ರು ಅಂತ ನಡೆದ ವಿಷಯನೆಲ್ಲ ಪೂರ್ತಿಯಾಗಿ ಬಿಡಿಸಿ ಹೇಳ್ದ ದಾಸ್. ದಾಸ್ ಹೇಳ್ತಿದ್ದ ಪ್ರತಿಯೊಂದು ಮಾತನ್ನು ಕೇಳ್ತಿದ್ದ ಅಧಿರಾಜ್ ವರ್ಮನಲ್ಲಿ ಕೋಪ ಹೆಚ್ಚಾಗ್ತಾನೆ ಇತ್ತು. ಕೆಂಪುಗಾಗಿದ್ದ ಆತನ ಮುಖವನ್ನು ನೋಡ್ತಿದ್ದೆ ಎದುರಿಗಿದ್ದ ಮೂವರಿಗೂ ಬೆವರು ಇಳಿತಿತ್ತು. ಸಾವಿತ್ರಿ ತುಂಬ ಬೇಸರ ಪಟ್ಕೊಂಡ್ಳು. ಅರುಂಧತಿ ಇವಳನ್ನ ಕರ್ಕೊಂಡು ಹೋಗಿ ಇಷ್ಟೊಂದು ಕಷ್ಟಪಡಿಸ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಹೀಗಾಗುತ್ತೆ ಅಂತ ಹೇಳಿದರೆ ಎಷ್ಟು ಮಾತು ಕೇಳಬೇಕಾಗಿ ಬಂದರೂ ಪರವಾಗಿಲ್ಲ, ಅವಳನ್ನ ಹೋಗೋದಕ್ಕೆ ಬಿಡದೆ ತಡೀತಿದ್ಲು. ಕಾಲನ್ನೇ ಕೆಳಗಿಡದಂತೆ ತಮ್ಮ ಮಹಾರಾಣಿ ಥರ ನೋಡ್ಕೊಳ್ತಿದ್ದ ಆರಾಧ್ಯನನ್ನು ಅಲ್ಲಿ ಅಷ್ಟೊಂದು ಕಷ್ಟಪಟ್ಟಿದ್ದಾಳೆ ಅಂತ ತಿಳಿದ ಮೇಲೆ ಸಾವಿತ್ರಿ ಮನಸ್ಸು ತುಂಬ ನೊಂದೋಯಿತು. ಸರಿಯಾದ ಊಟ, ನಿದ್ರೆ ಇಲ್ಲದೆ, ಅಭ್ಯಾಸ ಇಲ್ಲದ ಕೆಲಸಗಳ ಕಾರಣ 3 ದಿನಗಳಲ್ಲಿ ಅರ್ಧದಷ್ಟು ಸಣ್ಣಗಾಗಿರುವಂತೆ ಕಾಣ್ತಿದ್ದ ಆರಾಧ್ಯ ಮುಖವೆಲ್ಲ ಒಣಗಿ ಹೋಗಿ ಕಣ್ಣುಗಳ ಕೆಳಗೆ ಡಾರ್ಕ್ ಸರ್ಕಲ್ಸ್ ಮೂಡಿ ಆಲ್ಮೋಸ್ಟ್ ಕೆಲವು ದಿನಗಳಿಂದ ಊಟ ಮಾಡೋದು ಹುಚ್ಚಿ ಥರ ಕಾಣಿಸ್ತಿದ್ದಾಳೆ. ಪಾಪ ಅವಳನ್ನ ನೋಡಿದ ತಕ್ಷಣವೇ ಎಲ್ರಿಗೂ ಏನೋ ನಡೆದಿದೆ ಎಂಬ ಡೌಟ್ ಬಂತು. ಡಿಸ್ಕಷನ್ ಎಲ್ಲ ಮುಗಿಸಿ ಬೆಡ್ರೂಮ್ ಬಂದ ಅಧಿರಾಜ್ ವರ್ಮ ತುಂಬ ದಿನಗಳ ನಂತರ ಪ್ರಶಾಂತವಾಗಿ ನಿದ್ರಿಸ್ತಿರೋ ಆರಾಧ್ಯಳನ್ನು ಎಬ್ಸೋದಕ್ಕೆ ಮನಸ್ಸಾಗದಿದ್ರು ಸಣ್ಣ ಮಗುವಿನ ಥರ ಮುದ್ದಿಸ್ತಾ ಬೇಬಿ ಅಂತ ಕರಿತಿದ್ದ ಅಧಿರಾಜ್. ಕರೆಗೆ ಕಷ್ಟಪಟ್ಟು ಕಣ್ ತೆರೆದು ನೋಡಿದ್ಲು ಆರಾಧ್ಯ. ಕೆಂಪಗಿನ ಗೆರೆಗಳು ಮೂಡಿ ಸುಸ್ತಾಗಿರೋ ಕಣ್ಣುಗಳು ನೋಡಿದ ಅಧಿರಾಜ್ ವರ್ಮಗೆ ತನಗೆ ಹೇಳಿದೆ ಇಷ್ಟೆಲ್ಲವನ್ನು ಮುಚ್ಚಿಟ್ಟಿದ್ದಕ್ಕೆ ಆರಾಧ್ಯ ಮೇಲೆ ತುಂಬ ಕೋಪ ಬರ್ತಿದೆ. ಅಧಿರಾಜ್ ಮುಕ್ತಲ್ಲಿ ಕೋಪವನ್ನು ನೋಡಿ ಕಂಗಾಲಾಗಿ ಎದ್ದು ಕೂತ್ಲು. ಊಟ ಮಾಡಿ ಮಲ್ಗು ಅಂತ ಸೀರಿಯಸ್ ಆಗಿ ಹೇಳಿದ ಅಧಿರಾಜ್. ನೀನು ಇನ್ನೂ ಡಿನ್ನರ್ ಮಾಡಲಿಲ್ವಾ? ನಾನು ಈಗಲೇ ಬರ್ತೀನಿ ಅಂತ ತನ್ನ ಕಣ್ಣುಗಳನ್ನ ಉಚ್ಕೊಳ್ತಾ ಕಳಿಸ್ತಾ ಕೆಳಗೆ ಬಂದಳು ಆರಾಧ್ಯ. ಟೇಬಲ್ ಮೇಲೆ ತನಗೆ ಎಷ್ಟೋ ಇಷ್ಟವಾದ ಡಿಶಸ್ ನೋಡ್ತಿದ್ದಂತೆ ಆನಂದವೆಲ್ಲ ಆರಾಧ್ಯ ಕಣ್ಣುಗಳಲ್ಲೇ ಎದ್ದು ಕಾಣಿಸ್ತು. ತಕ್ಷಣ ಅಧಿರಾಜ್ ವರ್ಮ ಕಡೆ ತಿರುಗಿ ಅಧಿರಾಜ್ ಯಾಕೆ ಇಷ್ಟೊಂದು ಫುಡ್ ರೆಡಿ ಮಾಡಿಸಿದ್ಯಾ? ಇಷ್ಟನ್ನು ನಮ್ಮಿಬ್ಬರಿಂದ ತಿನ್ನೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ತುಂಬ ವೇಸ್ಟ್ ಆಗೋಗುತ್ತೆ ಅಲ್ವಾ ಅಂದ್ಲು ಕಂಗಾಲಾಗಿ. ಏನು ನಿನಗೆ ಐಟಮ್ಸ್ ಇಷ್ಟ ಆಗಲಿಲ್ವಾ ಅಂತ ಕೇಳಿದೆ ಅಧಿರಾಜ್ ವರ್ಮ ಮಾತಿಗೆ. ಇಷ್ಟು ಒಳ್ಳೆ ಫುಡ್ಡನ್ನು ಇಷ್ಟಪಡ್ದವ್ರು ಯಾರಾದರೂ ಇರ್ತಾರಾ ನಿಜಕ್ಕೂ? ನನಗೆಲ್ಲವೂ ಇಷ್ಟ ಆಗಿದೆ ಅಂತ ನಗ್ತಾ ಅಂದ್ಲು ಆರಾಧ್ಯ. ಬೇಕಾದಷ್ಟು ತಿನ್ನು ಅಂದ ಅಧಿರಾಜ್ ವರ್ಮ ಮಾತಿಗೆ ಸರಿ ಅಂತ ಹ್ಯಾಪಿಯಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆರಾಧ್ಯ. ತುಂಬ ದಿನಗಳ ನಂತರ ಸಾವಿತ್ರಿ ಕೈ ಅಡುಗೆ ತಿಂತಿರೋ ಆರಾಧ್ಯ ಮೊದಲು ತುತ್ತು ಬಾಯಿಗೆ ಇಟ್ಕೊಂಡು ತೃಪ್ತಿಯಿಂದ ಕಣ್ಣು ಮುಚ್ಕೊಂಡ್ಳು. ಎಂಜಾಯ್ ಮಾಡ್ತಾ ಫುಡ್ ತಿಂತಿರೋ ಆರಾಧ್ಯಳನ್ನು ನೋಡ್ತಿದ್ದಂತೆ ಸಾವಿತ್ರಿ ಮನಸ್ಸು ಕರಗಿ ಹೋಯಿತು. 4 ದಿನಗಳಲ್ಲಿ ಅರ್ಧದಷ್ಟಾಗಿರೋ ಆರಾಧ್ಯಳನ್ನು ನೋಡಿ ಅರುಂಧತಿ ಇಷ್ಟೊಂದು ಟಾರ್ಚರ್ ಮಾಡ್ತಾಳೆ ಅಂದುಕೊಳ್ಳೋದು ಕಾರಣ ಆರಾಧ್ಯಳನಲ್ಲಿ ಕಳಿಸಿದ ತನಗೆ ತಾನೇ ಬೈದ್ಕೊಂಡ್ಳು. ಅಧಿರಾಜ್ ನೀನು ಡೈಲಿ ಇಂಥ ಟೇಸ್ಟಿ ಫುಡ್ ಕೊಡ್ತಿದ್ರೆ ನಾನು ನಿನ್ನ ಬಿಟ್ಟು ಹೋದರೆ ತುಂಬ ತೊಂದರೆ ಬಿಡುತ್ತೆ ಅಂತಂದ್ಲು ಆರಾಧ್ಯ.
ನನಗೆ ತಿಳಿಯದೆ ನಾನಿಲ್ಲದೆ ನೀನೆಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ ಅಧಿರಾಜ್ ವರ್ಮ ಮಾತಿಗೆ ಆತನ ಕಡೆ ಕಂಗಾಲಾಗಿ ನೋಡಿದ್ಲು. ನೀನು ಲೈಫ್ ಲಾಂಗ್ ನನ್ನ ಜೊತೆಲಿ ಇರ್ತೀಯ ಬೇಬಿ, ನನ್ನನ್ನು ಮೀರಿ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸೀರಿಯಸ್ ವಾಯ್ಸ್ನಲ್ಲಿ ಹೇಳ್ತಿರೋ ಅಧಿರಾಜ್ ಮಾತಿಗೆ ಸೈಲೆಂಟಾಗಿ ತಲೆ ತಗ್ಸಿ ಸುಮ್ಮನೆ ಫುಡ್ ನಿಂತಿದ್ದಾಳೆ ಆರಾಧ್ಯ. ತಿನ್ನೋದು ಕಂಪ್ಲೀಟ್ ಆಗೋವರೆಗೂ ಏನೂ ಮಾತಾಡಲಿಲ್ಲ. ತಿನ್ನೋದು ಮುಗಿದ ನಂತರ ಹ್ಯಾಂಡ್ ವಾಶ್ ಮಾಡ್ಕೊಂಡು ರೂಮ್ಗೆ ಹೋಗ್ತಿದ್ದ ಆರಾಧ್ಯಳನ್ನು ಹೀಗೆ ಬಾ ಅಂತ ಸೋಫಾದಲ್ಲಿ ಕೂತಿದ್ದ ಅಧಿರಾಜ್ ವರ್ಮ ಕರೆದ. ಮತ್ತೇನಾಯ್ತಪ್ಪ ಅಂತ ಭಯದಿಂದ ಆಲೋಚಿಸ್ತಾ, ಮತ್ತೇನಾದರೂ ತಪ್ಪು ಮಾಡಿ ಸಿಕ್ಬಿದ್ನಾ ಅಂತ ಅಂದ್ಕೊಳ್ತಾ, ನಿಜಕ್ಕೂ ನಾನು ಯಾಕೆ ತಪ್ಪು ಮಾಡಿದೆ ಅಂತ ಆಲೋಚಿಸ್ತಿದ್ದೀನಿ, ನಾನೇನು ಮಾಡಿಲ್ಲ ಅಲ್ವಾ, ಯಾಕೆ ಇಷ್ಟೊಂದು ಕಂಗಾಲು ಪಡ್ತಿದ್ದೀನಿ ಅಂತ 100 ಆಲೋಚನೆಗಳನ್ನ ಮಾಡ್ತಾ ಟೀಚರ್ ಮಾತು ಕೇಳೋ ಸ್ಟೂಡೆಂಟ್ ಥರ ಬುದ್ಧಿವಂತಿಯಂತೆ ಬಂದು ಆತನ ಪಕ್ಕದಲ್ಲಿ ಕೂತ್ಲು. ನನ್ನ ಹತ್ರ ನೀನೇನಾದರೂ ಹೇಳಬೇಕು ಅಂತ ಅಂದ್ಕೊಂಡಿದ್ಯಾ ಬೇಬಿ ಅಂತ ಅಧಿರಾಜ್ ವರ್ಮ ಕೇಳಿದ ತಕ್ಷಣ, ನಾನು ನಿನ್ನ ಹತ್ರ ನಾನೇನು ಹೇಳಬೇಕು ಅಂತ ಕಂಗಾಲಾಗಿ ತಡಬಡಾಯಿಸ್ತಾ ಕೇಳಿದ್ಲು. ನಾನಿಲ್ಲದ ಈ 4 ದಿನ ನೀನೇನು ಮಾಡಿದೆ ಅಂತ ಸ್ಟ್ರೈಟಾಗಿ ಕೇಳ್ದ ಅಧಿರಾಜ್ ವರ್ಮ ಪ್ರಶ್ನೆಗೆ. ನಾನೇನು ಮಾಡಿಲ್ವೇ, ಆದರೂ ಡೈಲಿ ಚಾಟ್ ಮಾಡುವಾಗ ಅದನ್ನು ಪೂರ್ತಿ ಏನು ಮಾಡಿದೆ ಅಂತ ಹೇಳ್ತಾನೆ ಇದ್ದೆ ಅಲ್ವಾ ಅಂತ ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಹೇಳಿದ್ಲು ಆರಾಧ್ಯ. ಹಾಂ ಹೇಳಿದ್ಯಾ, ಆದರೆ ನಿನ್ನೆ ಮರೆತುಬಿಟ್ಟೆ, ಮತ್ತೆ ಹೇಳು ಅಂದ ಅಧಿರಾಜ್ ವರ್ಮ ಮಾತಿಗೆ. ನಿನಗೆ ಮರೆಯೋ ಬಂದು ಮರೆತರೆ ಅದು ನನ್ನ ತಪ್ಪೇನಾ ಅಂತ ಮನಸ್ಸನ್ನು ಬೈದ್ಕೊಳ್ತಾ, ನಾನು ನಿನ್ನೆ ಏನು ಮಾಡಲಿಲ್ಲ, ಆದರೆ ಮಾರ್ನಿಂಗ್ ಆಫೀಸ್ಗೆ ಹೋಗಿದ್ದೆ, ನೈಟಿಗೆ ಮನೆಗೆ ಬಂದುಬಿಟ್ಟೆ, ಹೊರಗಡೆ ಎಲ್ಲೂ ಹೋಗಲಿಲ್ಲ, ನಿದ್ರಿಸೋ ಮುನ್ನ ಸ್ವಲ್ಪ ಸಮಯ ಫೋನಲ್ಲಿ ಜಸ್ಟ್ ಗೇಮ್ಸ್ ಆಡ್ಕೊಂಡಿದ್ದೆ, ನಿನ್ನ ಜೊತೆ ಚಾಟ್ ಮಾಡಿದ್ಮೇಲೆ ನಿದ್ರಿಸಿದೆ ಅಂತ ಟೆನ್ಷನ್ನಿಂದ ಹುಚ್ಚಾಗಿ ನಗ್ತಾ ಅಂದ್ಲು ಆರಾಧ್ಯ. ಆದರೆ ಮನಸ್ಸಿನಲ್ಲಿ ಮಾತ್ರ ನಾನು ಅತ್ತೆಯವ್ರ ಜೊತೆ ಹೋಗಿದ್ದ ವಿಷಯ ಅಧಿರಾಜ್ಗೆ ತಿಳಿದು ಹೋಗಿದೆಯಾ, ದಾಸ ಹೇಳಿರ್ಬೋದು, ಆದರೆ ಅಧಿರಾಜ್ ಫೇಸ್ ನೋಡ್ತಿದ್ರೆ ಸ್ವಲ್ಪ ಬೆಟರ್ ಆಗಿದ್ದಂತಿದೆ. ಸೊ ಆ ವಿಷಯ ಇನ್ನೂ ತಿಳಿದಿಲ್ಲ ಅನಿಸುತ್ತೆ. ಅಧಿರಾಜ್ ಕೇಳೋವರೆಗೂ ನಾನು ಈ ಮ್ಯಾಟರ್ ಹೇಳ್ತಿದ್ರೆ ಒಳ್ಳೆಯದು ಅಂತ ಅಂದ್ಕೊಂಡ್ಳು ಆರಾಧ್ಯ. ನೀನು ಸುಳ್ಳು ಹೇಳ್ತಿದ್ಯಾ ಬೇಬಿ ಅಂತ ಬಂದ ಅಧಿರಾಜ್ ವರ್ಮ ಸ್ಟ್ರಾಂಗ್ ವಾಯ್ಸ್ಗೆ. ನಾನು ಸುಳ್ಳು ಹೇಳ್ತಿದ್ದೀನಾ, ನಾನು ನಿನ್ನ ಹತ್ರ ಸುಳ್ಳು ಯಾಕೆ ಹೇಳ್ತೀನಿ, ಒಂದು ವೇಳೆ ನಾನು ಸುಳ್ಳು ಹೇಳಿದ್ರು ನಿನಗೆ ತಿಳಿದು ಹೋಗುತ್ತೆ ಅಲ್ವಾ ಅಂತ ತನ್ನ ಟೆನ್ಷನ್ನೆಲ್ಲ ಹತ್ತಿಕ್ತಾ ಅಂದ್ಲು ಆರಾಧ್ಯ. ಇಟ್ಸ್ ಟ್ರೂ ಬೇಬಿ, ನೀನು ನನ್ನ ಹತ್ರ ಎಷ್ಟೇ ಸಣ್ಣ ಸುಳ್ಳು ಹೇಳಿದ್ರು ನನಗೆ ತಿಳಿದು ಹೋಗುತ್ತೆ ಅಂತ ಅಂದ ತಕ್ಷಣ ಆರಾಧ್ಯ ಬೇಸರ ಪಟ್ಕೊಂಡ್ಳು. ಆದರೆ ಅಧಿರಾಜ್ ತನ್ನನ್ನು ಕೇಳೋವರೆಗೂ ಅರುಂಧತಿ ಮನೆಯಲ್ಲಿ ನಡೆದಿದ್ದು ಯಾವುದನ್ನು ಹೇಳಬಾರ್ದು ಅಂತ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ದಾಳೆ ಆರಾಧ್ಯ. ಆಲೋಚನೆಗಳಲ್ಲಿದ್ದ ಆರಾಧ್ಯಳನ್ನು ಒಂದೇ ಬಾರಿಗೆ ಅಧಿರಾಜ್ ವರ್ಮ ತನ್ನ ಮಡಿಲಿಗೆ ಎಳೆದುಕೊಳ್ಳೋದ್ರೊಂದಿಗೆ ಅಂತ ಗಟ್ಟಿಯಾಗಿ ಕಿರ್ಚಿದ್ಲು. ಗಟ್ಟಿಯಾಗಿ ಅಧಿರಾಜ್ ವರ್ಮ ಅವಳನ್ನ ಅಪ್ಕೊಂಡಿದ್ರಿಂದ ನಾಚಿಕೆ ಮತ್ತು ಭಯದಿಂದ ಅದನ್ನು ಅಂಟ್ಕೊಂಡು ಹಾಗೆ ಇದ್ಬಿಟ್ಲು. ನೀನು ಯಾಕೆ ನಿಜಕ್ಕೂ ಒಂದು ಬಾರಿ ಇಷ್ಟೊಂದು ರೂಢಾಗಿ ಬಿಹೇವ್ ಮಾಡ್ತೀಯಾ ಅಂತ ಕಣ್ಣು ಮುಚ್ಕೊಂಡು ಹಾಗೆ ಕೇಳಿದ್ಲು ಆರಾಧ್ಯ. ಆದರೆ ಆತನ ಪ್ರೆಸೆನ್ಸನ್ನು ಮನಸ್ಸು ತುಂಬ ತುಂಬಿಕೊಳ್ತಿದ್ದಾಳೆ. ಏನು, ನಿನಗಿಷ್ಟ ಆಗ್ತಿಲ್ವಾ ಅಂತ ಅಸ್ಕಿ ವಾಯ್ಸ್ನಲ್ಲಿ ಅಧಿರಾಜ್ ವರ್ಮ ಕೇಳ್ತಿದ್ದ ಧ್ವನಿಗೆ ನಾಚಿಕೆ ಪಡ್ತಾ ಮುದುಡ್ಕೊಳ್ತಾ, ನೀನು ಹಾಗೆ ಮಾತಾಡಬೇಡ ಅಂತಂದ ಅವಳ ಧ್ವನಿಯಲ್ಲಿನ ನಡುಕ ಅಧಿರಾಜ್ ವರ್ಮಗೆ ಕ್ಲಿಯರಾಗಿ ತಿಳಿತಿದೆ. ಅಧಿರಾಜ್ ವರ್ಮ ಮೆಲ್ಲಗಳ ಕೈಗಳನ್ನ ತನ್ನ ಕೈಗಳಿಗೆ ತೆಗೆದುಕೊಂಡು ಸಣ್ಣದಾಗಿ ಸವರ್ತಿದ್ರೆ ನಾಚಿಕೆಯಿಂದ ಮುದುಡು ಹೋದ್ಲು ಆರಾಧ್ಯ. ನನ್ನ ಕೈಗಳು ನಿಮಗೆ ಅಷ್ಟೊಂದು ಇಷ್ಟವಾಗಿವೆಯಾ ಅಂತ ಸಣ್ಣದಾಗಿ ನಗ್ತಾ ಕೇಳಿದ ಆರಾಧ್ಯ ಮಾತಿಗೆ ತುಂಬ ಚೆನ್ನಾಗಿದೆ ಅಂತ ಮೆಲ್ಲಗಳ ಕೈಗಳಿಗೆ ಮುತ್ತಿಟ್ಟಿದ್ರಿಂದ ಆರಾಧ್ಯ ಮುಖ ನಾಚಿಕೆಯಿಂದ ಕೆಂಪಾಗೋಯ್ತು. ಆದರೆ ಕೆಂಪಗೆ ಕಂದು ಹೋದಂತಿದ್ದ ಅವಳ ಕೈಗಳನ್ನ ನೋಡಿ ಅಧಿರಾಜ್ ವರ್ಮನಲ್ಲಿ ಕೋಪ ಉಕ್ಕು ಬರ್ತಿದ್ರು ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಿದ್ದಾನೆ. ಬೇಬಿ, ನಿನಗೆ ಚಾಟಿಂಗ್ ವೀಡಿಯೋಸ್ನಲ್ಲಿ ಮಾತ್ರವೇ ಟೆಂಪ್ಟಿಂಗ್ ಆಗಿ ಮಾತಾಡೋದು ಗೊತ್ತಾ, ಎದುರಿಗಿದ್ರೆ ಮಾತಾಡಲ್ವಾ ಅಂತ ತನ್ನ ತುಟಿಗಳಿಂದ ಅವಳಿಗೆ ಎಣ್ಣೆಗಳ ಮೇಲೆ ಸವರ್ತಾ ಮೆಲ್ಲ ಕೇಳಿದ ಅಧಿರಾಜ್ ವರ್ಮ. ವಿಡಿಯೋ ಚಾಟ್ನಲ್ಲಿ ತಾನು ಮಾಡಿರೋ ಹುಚ್ಚು ಕೆಲಸಗಳನ್ನ ನೆನೆಸ್ಕೊಂಡು ಆರಾಧ್ಯ, ನೀನು ನಿನ್ನ ಜೊತೆ ಗೇಮ್ಸ್ ಪ್ಲೇ ಮಾಡ್ತಿದ್ದ ಕಾರಣ ಕೋಪದಲ್ಲಿ ಹಾಗೆ ಮಾಡಿದೆ ಅಂತ ಅಧಿರಾಜ್ ವರ್ಮ ಮುಖ ಎದುರಿಸಲಾಗದೆ ಅಲ್ಲಿಂದ ಓಡಿ ಹೋದ್ರೆ ಸಾಕು ಅನ್ನಿಸ್ತು ಪಾಪ ಅವಳಿಗೆ. ಆ ದಿನ ಮಾಡಿದ್ದೆ ಅಲ್ವಾ, ಮತ್ತೆ ಈ ದಿನ ಕೂಡ ನನ್ನ ಅಟೆಂಪ್ಟ್ ಮಾಡಿ ಬೇಬಿ ಅಂತ ಮೆಲ್ಲಗಂತ ಅವಳ ಕತ್ತಿನ ಮೇಲೆ ಕಚ್ಚಿದ ಹಾಗೆ ಮಾಡ್ತಿದ್ದಂತೆ ಆರಾಧ್ಯ ನಡುಕ್ ಹೋದ್ಲು. ನನ್ನಿಂದ ಸಾಧ್ಯ ಇಲ್ಲ ಅಂತ ಆತನೊಂದಿಗೆ ಇನ್ನೂ ಸ್ವಲ್ಪ ಉದುಕ್ ಹೋಗ್ತಾ ಅಂದ್ಲು. ಬೇಬಿ, ಇಬ್ಬರು ಒಟ್ಟಿಗೆ ಸ್ನಾನ ಮಾಡೋಣವಾ ಅಂತ ಅಂತಿರೋ ಅಧಿರಾಜ್ ವರ್ಮ ಮಾತುಗಳಿಗೆ ಆತನಿಂದ ದೂರ ಜರುಗಿದ್ಲು ಆರಾಧ್ಯ. ಆತನ ಕೈಗಳು ನೆಲಗೆ ಹೋಗ್ತಿರೋ ತನ್ನ ನಡು ಮುಷ್ಟಿಗೆ ತುಂಬ ಹತ್ತಿರದಲ್ಲಿದ್ದ ಅಧಿರಾಜ್ ವರ್ಮ ತುಟಿಗಳನ್ನ ನೋಡ್ತಾ ಅವಳ ಶರೀರ ಪೂರ್ತಿ ನಡಕ್ತಿತ್ತು. ಏನು ಅನ್ನುತ್ತಾ ಒಂದು ಐಬ್ರೋ ರೈಸ್ ಮಾಡಿ ಕೇಳ್ತಾ, ಆದರೆ ಈ ದಿನ ನಿನ್ನ ಬಿಡೋದಕ್ಕೆ ಮನಸ್ಸಿಲ್ಲ ಬೇಬಿ ಅಂತ ಮತ್ತೆ ಅವಳ ಹತ್ರ ಕೇಳ್ಕೊಂಡ. ಅಧಿರಾಜ್ ವರ್ಮ ಮಾತುಗಳಿಗೆ ಟೆನ್ಷನ್ನಿಂದ ಬೇಡ ಅಂತಂದ ತಕ್ಷಣವೇ ಯಾಕೆ ಬೇಡ
ಅಂತ ತನ್ನ ಮುಖದಿಂದ ಅವಳ ಮುಖವೆಲ್ಲ ಸವರ್ತಾ ಅಂದ ಅಧಿರಾಜ್ ವರ್ಮ. ಅಧಿರಾಜ್ ವರ್ಮಯಿಂದ ಹೇಗೆ ತಪ್ಪಿಸ್ಕೊಳ್ಬೇಕಂತ ಆಲೋಚಿಸ್ತಾ, ನಿಮ್ಮ ಕೈನೂ ಪೂರ್ತಿಯಾಗಿ ವಾಸಿಯಾಗಿಲ್ಲ ಅಲ್ವಾ? ಅದೇನಿಲ್ಲ, ಚೆನ್ನಾಗೇ ಇದೆ ಅಂತ ಒಡಲನ್ನು ಸವರ್ತಾ ಅಂದ ಅಧಿರಾಜ್ ವರ್ಮ. ಆತ ಮಾಡ್ತಿರೋ ಕೆಲಸಗಳಿಗೆ ಮೈಯೆಲ್ಲ ಕವಿತಿದ್ರೆ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಾ, ನಾನು ನಿಮ್ಮನ್ನು ಒಂದು ಕೇಳಬೇಕು ಅಂತ ಮುಚ್ಚಿ ಹೋಗ್ತಾ ಇರೋ ಕಣ್ಣುಗಳಿಂದ ಅಂದ್ಲು ಆರಾಧ್ಯ. ಹ್ಞೂ ಅನ್ನುತ್ತಲೇ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಿದ್ದ ಅಧಿರಾಜ್ ವರ್ಮ ಕೈಗಳನ್ನ ಹಿಡಿದು ನಿಲ್ಲಿಸಿ, ಒಂದು ವೇಳೆ ನನಗೆ ಮಕ್ಕಳಾಗದೇ ಇದ್ದರೆ ಏನು ಮಾಡ್ತೀರಾ ಎಂದು ಆರಾಧ್ಯ ಕೇಳಿದ ತಕ್ಷಣವೇ ಕಣ್ಣು ತೆರೆದು ಅವಳ ಕಡೆ ಕೋಪದಿಂದ ನೋಡ್ತಾ, ಮಕ್ಕಳಾಗಲ್ಲ ಅಂತ ನಿಜಕ್ಕೂ ನೀನು ಯಾಕೆ ಅಂದ್ಕೊಳ್ತಿದ್ಯಾ ಅಂತ ಸೀರಿಯಸ್ ಆಗಿ ಕೇಳ್ದ ಅಧಿರಾಜ್ ವರ್ಮ. ಅಂದರೆ ನಮ್ಮ ಬಾಡಿಯಲ್ಲಿ ಎಂಥ ಪ್ರಾಬ್ಲಮ್ಸ್ ಇರ್ತವೋ ನಮಗೆ ಗೊತ್ತಾಗಲ್ಲ ಅಲ್ವಾ? ಒಂದು ವೇಳೆ ಫ್ಯೂಚರ್ನಲ್ಲಿ ನಮಗೆ ಮಕ್ಕಳಾಗದಿದ್ದರೆ ಅಂತ ದಿಕ್ಕುಗಳನ್ನ ನೋಡ್ತಿದ್ದ ಆರಾಧ್ಯ ಮುಖವನ್ನು ತನ್ನ ಕಡೆ ತಿರುಗಿಸ್ಕೊಂಡು, ನಮಗೆ ಬೇಬೀಸ್ ಇಲ್ಲ ಅಂದರೆ ರೀಸನ್ ಇನ್ನೂ ನಾವು ಇಂಟಿಮೇಟ್ ಆಗದೆ ಇರೋದೆ. ನಿನಗೆ ಮಕ್ಕಳಾಗಬೇಕು ಅಂದರೆ ನಾವೀಗಲೇ ಟ್ರಯಲ್ ಸ್ಟಾರ್ಟ್ ಮಾಡಬಹುದು ಅಂತ ಕಣ್ಣು ಹೊಡಿತಾ ಅಂದ ಅಧಿರಾಜ್ ವರ್ಮ. ತನ್ನ ನೈಟ್ ಡ್ರೆಸ್ಸನ್ನು ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು, ನನಗೆ ಟೆನ್ಷನ್ ಆಗ್ತಿದೆ ಅಂತ ಕಂಗಾಲಾಗಿ ನಡಕ್ತಿರೋ ಧ್ವನಿಯಲ್ಲಿ ಅಂದ್ಲು ಆರಾಧ್ಯ. ಆರಾಧ್ಯ ಒಡಲನ್ನೆಲ್ಲ ಸವರ್ತಿರೋ ಅಧಿರಾಜ್ ವರ್ಮ ಕೈಗಳಲ್ಲಿನ ಮಾಯೆಗೆ ಆರಾಧ್ಯ ಆಗಲೇ ಕಂಟ್ರೋಲ್ ತಪ್ಪಿ ಹೋಗಿದ್ಲು. ಅಧಿರಾಜ್ ವರ್ಮ ಕೂಡ ಅವಳನ್ನ ಹಾಗೆ ಬಿಡೋದಕ್ಕೆ ಇಷ್ಟಪಡಲಿಲ್ಲ. ತಕ್ಷಣವೇ ಅವಳನ್ನು ತನ್ನ ಕೈಗಳಿಂದ ಎತ್ಕೊಂಡು ಬೆಡ್ರೂಮ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಯ್ಯೋ ಅಧಿರಾಜ್, ಏನು ಮಾಡ್ತಿದ್ದೆ, ಬಿಡು ಅಂತ ಆಕೆ ಕಂಗಾಲಾಗಂತ ಆತನ ಸೊಂಟಕ್ಕೆ ತನ್ನ ಕೈಗಳನ್ನ ಮಾಲಿಯಂತೆ ಹಾಕ್ಕೊಳ್ತಾ ಅಂದ್ಲು ಆರಾಧ್ಯ. ಸ್ನಾನ ಮಾಡಿಸೋದು ಕರ್ಕೊಂಡು ಹೋಗ್ತಿದ್ದೀನಿ ಬೇಬಿ ಅಂದ ಆತನ ಮಾತಿಗೆ ಭಯದಿಂದ. ಇವಾಗ ಯಾಕೆ ನಂಗೆ ನಿದ್ರೆ ಬರ್ತಿದೆ ಅಂತ ಟೆನ್ಷನಿಂದ ಅಂದ್ಲು. ಆ ನಿದ್ರೆ ಹೋಗಲಾಡಿಸಲು ಬೇಬಿ ಅಂತ ವಾಶ್ರೂಮ್ ಕರ್ಕೊಂಡು ಹೋಗಿ ಶವರ್ ಕೆಳಗೆ ನಿಲ್ಲಿಸಿ ಶವರ್ ಆನ್ ಮಾಡ್ದ. ತಲೆಯಿಂದ ಮೇಲಿಂದ ಮಳೆ ದಾರಿಯಂತೆ ಶವರ್ ಇಬ್ಬರನ್ನು ತೇವ ಮಾಡ್ತಿದ್ರು. ಆತ ಬಿಗಿದಿದ್ದ ತೋಳನ್ನ ನೀರಿನ ಪ್ರವಾಹಕ್ಕೆ ಜಾಗವಿಲ್ಲದೆ ಪಕ್ಕಕ್ಕೆ ತಪ್ಪು ಹೋಗಬೇಕಾಯಿತು. ಹಾಗೆ ಆ ಮುತ್ತು ಎಷ್ಟು ಸಮಯ ಕಂಟಿನ್ಯೂ ಆಯಿತೋ ಗೊತ್ತಿಲ್ಲ. ಮುತ್ತಿನಲ್ಲಿ ಕಾಲ ಕಳೀತಿದ್ರೆ ಇನ್ನು ಮುಂದಕ್ಕೆ ಹೋಗೋ ಆಸೆಯಿಂದ ಅವಳು ಕೊಡ್ತಿದ್ದ ಕಿಸ್ಗಳಿಗೆ ರೆಸ್ಪಾಂಡ್ ಮಾಡ್ತಾ ಆರಾಧ್ಯಳನ್ನು ಗಟ್ಟಿಯಾಗಿ ಅಪ್ಕೊಂಡ. ಆ ಅಪ್ಪುಗೆ ಸಾಕಿತ್ತು ತನ್ನ ಬೇಸರ ಮಾತ್ರ ಅಲ್ಲದೆ ಪ್ರಪಂಚವನ್ನೇ ಮರೆಯೋದಕ್ಕೆ. ಆ ಕಣ್ಣುಗಳ ಮಾಯೆಯಲ್ಲಿ ಕೊಚ್ಚಿ ಹೋಗ್ತಾ ಆತ ತನ್ನ ತುಟಿಗಳನ್ನ ಯಾವಾಗ ಆಕ್ರಮಿಸ್ಕೊಂಡೋ ತಿಳಿಲೇ ಇಲ್ಲ. ಇಬ್ಬರ ಕಣ್ಣುಗಳು ಒಂದಕ್ಕೊಂದು ರಾಯಭಾರ ಕಳಿಸ್ಕೊಳ್ತಿವೆ ಎಂಬುದು ಆತ ತನ್ನ ತುಟಿ ಗಾಯ ಮಾಡೋವರೆಗೂ ತಿಳಿಲೇ ಇಲ್ಲ. ನೋವಿಗೋ ನಾಚಿಕೆಗೋ ಮತ್ತಿನಿಂದ ಕಣ್ಣುಗಳನ್ನ ಬಿಗಿದ್ಕೊಂಡ್ಳು. ಆತನ ಕಿಸ್ನಲ್ಲಿನ ತೀವ್ರತೆ ಕಡಿಮೆ ಆಗಲಿಲ್ಲ. ಅವಳಲ್ಲಿ ನೂರಾರು ಊಹೆಗಳು ಓಡ್ತಿರುವಂಥ ಆತನಿಗೂ ಅವಳು ಸ್ಪೆಷಲಾಗಿ ಕಂಡಿದ್ಲೋ ಏನೋ. ಉಸಿರು ಭಾರವಾಗ್ತಿದ್ರು, ಬಿಡೋದಕ್ಕೆ ಸಿದ್ಧ ಇರಲಿಲ್ಲ. ಶರ್ಟನ್ನು ಗಟ್ಟಿಯಾಗಿಡ್ದು ದೂರ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ರು. ತನ್ನ ಕಡೆಗೆ ಎಳೆದುಕೊಳ್ತಿದ್ದಾನೆ ಹೊರತು ಇನ್ನೂ ಬಿಡುತ್ತಾನೇ ಇಲ್ಲ. ಇನ್ನು ತನ್ನಿಂದ ಸಾಧ್ಯ ಆಗದೆ ಆತನ ಕೂದಲಿನಲ್ಲಿ ಬೆರಳುಗಳನ್ನ ಜೋಡಿಸಿ ಹಿಂದಕ್ಕೆಳೆದು ವೇಗವಾಗಿ ಉಸಿರಾಡ್ತಿದ್ರೆ ಕೆಲವು ಕ್ಷಣಗಳ ನಂತರ ಹತ್ತಿರಕ್ಕೆಳೆದು ಎದೆಯೊಳಗೆ ಮುಖವನ್ನು ಅದುಮಿಕೊಂಡ. ಬಿಸಿ ನಿಟ್ಟಿಸಿರು ಹೊರಬಂತು ಅವಳಿಂದ. ಆತನ ಮಾಯೆಯಲ್ಲಿ ಬೆಚ್ಚನೆ ಹಬೆ ಬರ್ತಿದ್ದ ಅವಳ ದೇಹದಿಂದ ತಣ್ಣನೆ ನೀರು ಕೂಡ ಜೊತೆಯಾಗಿದ್ದರಿಂದ ಅವಳ ಶರೀರ ನಡಕ್ತು. ನೆನೆದ ಬಟ್ಟೆಗಳಲ್ಲಿ ಅಡಗಿದ್ದ ಅಂದಗಳನ್ನು ನೋಡ್ತಾ ಕಂಟ್ರೋಲ್ ಮಾಡಿಕೊಳ್ಳಲಾಗದ ಅಧಿರಾಜ್ ವರ್ಮ ಅವಳ ಭುಜವನ್ನು ಗಟ್ಟಿಯಾಗಿ ಹಚ್ಚಿಬಿಟ್ಟಿದ್ದ. ಆರಾಧ್ಯ ಆತನನ್ನು ರೊಚ್ಚೆಬ್ಬಿಸಿದ್ಲು. ಅದು ಆತನ ಕಿವಿಗೆ ಬಿದ್ದು ಮರುಕ್ಷಣವೇ ಸ್ವಲ್ಪವೂ ತಡ ಮಾಡದೆ ಪೂರ್ತಿಯಾಗಿ ಅವಳ ಮೇಲಕ್ಕೆ ವಾಲ್ ಹೋದ. ತನ್ನಿಂದ ಸಾಧ್ಯವಾಗ್ತಿದ್ರು ಆತನ ಭಾರವನ್ನು ಇಷ್ಟದಿಂದಲೇ ಹೊರತಿದ್ದ ಅವಳ ಮೈ ಮೇಲೆ ತುಟಿಗಳನ್ನ ಇಟ್ಟು ಸಂಪೂರ್ಣವಾಗಿ ಆರಾಧ್ಯಳನ್ನು ತನ್ನ ಕಂಟ್ರೋಲ್ ತೆಗೆದುಕೊಂಡ. ಟವೆಲ್ ಸುತ್ತಿ ಬೆಡ್ ಮೇಲೆ ಆರಾಧ್ಯಳನ್ನು ಎಸೆದಂತ ಹಾಕ್ದ ಅಧಿರಾಜ್. ಅಪ್ಪಟ ಪೂರ್ತಿಯಾಗಿ ಅಧಿರಾಜ್ ವರ್ಮ ಮಾಯೆಯಲ್ಲಿ ಬಿದ್ದಿದ್ದ ಆರಾಧ್ಯ ಮುಖ ನಾಚಿಕೆಯಿಂದ ಕೆಂಪಾಗೋಗಿತ್ತು. ತುಂಬ ಫಾಸ್ಟಾಗಿ ಬ್ರೀತ್ ತೆಗೆದುಕೊಳ್ತಿದ್ದಾಳೆ. ಟೆಂಪ್ ಮಾಡ್ತಿರೋ ಕಣ್ಣುಗಳಿಂದ ತನ್ನ ಮೇಲಕ್ಕೆ ಬರ್ತಿರೋ ಅಧಿರಾಜ್ ವರ್ಮ ಕಡೆ ನೋಡಿ ಒಂದು ಕ್ಷಣ ಉಸಿರು ನಿಂತ ಹಾಗನ್ನಿಸ್ತು. ತೇವದ ಶರೀರದಲ್ಲಿದ್ದ ಆರಾಧ್ಯ ಒಂಟಿ ಮೇಲಿದ್ದ ವಾಟರ್ ಡ್ರಾಪ್ಸ್ ತನ್ನ ತುಟಿಗಳಿಂದ ಹೀರ್ತಾ, ಇನ್ನು ನರ್ವಸ್ ಆಗಿ ಇದೆಯಾ ಅಂತ ಅಸ್ಕಿ ವಾಯ್ಸ್ನಲ್ಲಿ ಸ್ವೀಟಾಗಂತಿರೋ ಅಧಿರಾಜ್ ವರ್ಮ ಮಾತಿಗೆ ಆತ ಮಾಡ್ತಿರೋ ಕೆಲಸಗಳ ಮೈಕದೊಳಗೆ ಹೋಗ್ತಾ ತನ್ನನ್ನು ತಾನು ಮರೆತು ಬಿಟ್ಲು ಆರಾಧ್ಯ. ಅಧಿರಾಜ್ ವರ್ಮ ಕೇಳಿದ್ದಕ್ಕೆ ತಿರುಗಿ ಆನ್ಸರ್ ಕೂಡ ಕೊಡಲಾಗದ ಸಿಚುಯೇಷನ್ನಲ್ಲಿದ್ದಾಳೆ ಪಾಪ. ಅವಳ ಸಿಹಿಯಾದ ನೋವನ್ನು ನೋಡಿದ ಅಧಿರಾಜ್ ವರ್ಮ ಮನಪೂರ್ವಕವಾಗಿ ಕಿರುನಗೆ ನಗ್ತಾ, ನಿನ್ನ ನರ್ವಸ್ಸನ್ನು ಹೇಗೆ ದೂರ ಮಾಡಬೇಕಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಮೆಲ್ಲಗೆ ಅವಳ ತುಟಿಗಳನ್ನ ತಲುಪಿದ. ಇನ್ನೊಂದು ಕೈಯಿಂದ ನಡುವನ್ನು ಹಳೆಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಆ ಕೈಗಳನ್ನು ಮೆಲ್ಲಕ್ಕೆ ಮೇಲಕ್ಕೆ ತರ್ತಾ ಅವಳ ಮೇಲಿದ್ದ ಟವಲನ್ನು ಬೇರ್ಪಡಿಸೋದಕ್ಕೆ ಹೋಗ್ತಿರುವಾಗ ಗಟ್ಟಿಯಾಗಿ ಡೋರ್ ಬಡಿಯೋ ಶಬ್ದ ಕೇಳಿಸಿದಿಂದ ಡಿಸ್ಟರ್ಬ್ ಆದ ಅಧಿರಾಜ್ ವರ್ಮ ಕೋಪದಿಂದ ಹೂ ಇಸ್ ದಿಸ್
ಅಂತ ಜೋರಾಗಿ ಕಿರ್ಸ್ದ. ಅಧಿರಾಜ್ ವರ್ಮ ವಾಯ್ಸ್ನ ನಿನ್ನ ಬೇಸ್ಗೆ ಒಂದು ಕ್ಷಣ ಹೆದರಿ ರಾಂಗ್ ಟೈಮ್ನಲ್ಲಿ ಬಂದುಬಿಟ್ಟೆ ಅಂತ ಅಂದ್ಕೊಳ್ತಾ ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.